ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾರತಿ ಬ್ಯೂಟಿಷಿಯನ್ ಚಾನಲ್. ನಾನಿವತ್ತು ಒಂದು ಒಳ್ಳೆ ಜ್ಯೂಸ್ ಹೇಳ್ಕೊಡ್ತೀನಿ ನಿಮ್ಮೆಲ್ಲರಿಗೂ. ಸ್ಕಿನ್ನು ಹಾಗೆ ಹೇರು, ನಮ್ಮದು ಹೆಲ್ತು ಎಲ್ಲದಕ್ಕೂ ಯೂಸ್ ಆಗೋಂಥ ಒಂದೇ ಒಂದು ಜ್ಯೂಸ್ ಹೇಳ್ಕೊಡ್ತೀನಿ. ಯಾಕಂದರೆ ಮೇಲಿಂದ ಸ್ಕಿನ್ನಿಗೆ ಏನೇ ಮಾಡಿದ್ರು ನಾವು ಇಂಟೇಕ್ ಒಳಗಡೆ ಏನು ತೊಗೋತೀವಿ, ಫುಡ್ಡು ಅಥವಾ ಜ್ಯೂಸು ಅಥವಾ ಹಣ್ಣು ತರಕಾರಿಗಳು, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಕಿನ್ನಿಗೆ ಹಾಗೆ ಹೇರ್ಗೆ ಹಾಗೆ ಸ್ವಲ್ಪ ಸ್ಲಿಮ್ ಆಗಬೇಕು, ದಪ್ಪ ಇದ್ದೀವಿ ಅದು ಸ್ವಲ್ಪ ಕಡಿಮೆ ಮಾಡಬೇಕು, ವೆಯ್ಟ್ ಲಾಸ್ ಮಾಡಬೇಕು, ಈ ಥರ ಯಾರ್ಯಾರು ಇರ್ತೀರೋ ಅವ್ರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ತೊಗೊಳೋದ್ರಿಂದ ನೀವು ಪ್ರತಿದಿನ ತೊಗೊಂಡು ನೋಡಿ, ಇದನ್ನು ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಸ್ವಲ್ಪ ಎಕ್ಸ್ಟ್ರಾ ಫ್ಯಾಟ್ ಎಲ್ಲ ಏನಿದ್ರೆ ಅದು ಕರಗ್ತಾ ಬರುತ್ತೆ, ಹಾಗೆ ಸ್ಕಿನ್ಗೆ ಒಳ್ಳೆ ಗ್ಲೋ ಕೊಡುತ್ತೆ, ಹಾಗೆ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ಸೊ ಒಂದು ಒಳ್ಳೇದೊಂದು ಜ್ಯೂಸ್ ಹೇಳ್ಕೊಡಕ್ಕೆ ಬಂದಿದ್ದೀನಿ. ನಾನು ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ. ಮೊದಲಿಗೆ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ ನೋಡಿ. ಒಂದು ಸೌತೆಕಾಯಿ ನಾನು 3 ಜನಕ್ಕೆ ಜ್ಯೂಸ್ ಮಾಡ್ತೀನಿ. ಇದರಲ್ಲಿ 2 ಕ್ಯಾರೆಟು, ಹಾಗೆ 2 ಬೆಟ್ಟದ ನೆಲ್ಲಿಕಾಯಿ 2 ತೊಗೊಂಡಿದ್ದೀನಿ. ಮತ್ತು ಇದು ಒಂದು ಎಲೆಗ ಬ್ರಾಹ್ಮಿ ಎಲೆಗಳು ಅಂತ ಇದೆ ನೋಡಿ. ಇದು ಎಲ್ಲಿ ನೀವು ಇದ್ರ ಗಿಡಗಳು ಮಾರ್ತಾರಲ್ಲ ಅಂಗಡಿ, ಅಲ್ಲಿ ಸಿಕ್ಕುತ್ತೆ. ಒಂದು ಚಿಕ್ಕ ಗಿಡ ತೊಗೊಂಡ್ರೆ ಸಾಕು, 1 ವೀಕಲ್ಲಿ ದೊಡ್ಡ ಚೆನ್ನಾಗಿ ಬೆಳೆಯುತ್ತೆ. ಬ್ರಾಹ್ಮಿ ಎಲೆಗಳು 4 ಬ್ರಾಹ್ಮಿ ಎಲೆ ತೊಗೊಂಡಿದ್ದೀನಿ. ಎಲ್ಲನೂ ಕಟ್ ಮಾಡಿದ್ದೀನಿ ತೊಳ್ಕೊಂಡು. ನೆಲ್ಲಿಕಾಯಲ್ಲಿ ಹೇರಳವಾಗಿ ವಿಟಮಿನ್ ಸಿ ಇದೆ, ಹಾಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ, ಪಿತ್ತ ಕಡಿಮೆ ಮಾಡುತ್ತೆ, ಗ್ಯಾಸ್ಟ್ರಿಕ್ಕು ಅಜೀರ್ಣನೂ ಕಡಿಮೆ ಮಾಡುತ್ತೆ. ಹಾಗೆ ಸೌತೆಕಾಯಲ್ಲಿ ನೀರಿನಂಶ 90% ಇರೋದ್ರಿಂದ ಶರೀರನ ತುಂಬ ಶುದ್ಧಿ ಮಾಡುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ಸೊ ಕೂದಲಿನ ಆರೋಗ್ಯಕ್ಕೆ ಇದು ಕೂಡ ಒಳ್ಳೆಯದು ನೋಡಿ. ನಾನೆಲ್ಲನೂ ತೊಳೆದು ನೀಟಾಗಿ ಕಟ್ ಮಾಡಿ ಜಾರಲ್ಲಿ ಹಾಕೋತಾ ಇದ್ದೀನಿ. ಬ್ರಾಹ್ಮಿ ಎಲೆಗಳಿಂದ ವೈರಲ್ ಸೋಂಕು ನಿವಾರಣೆ ಆಗುತ್ತೆ, ಬ್ಯಾಕ್ಟೀರಿಯಾಗಳು, ಕೆಟ್ಟ ಸೋಂಕುಗಳು ದೇಹದಲ್ಲಿರೋದೆಲ್ಲ ನಿವಾರಣೆ ಆಗ್ತಾ ಬರುತ್ತೆ. ಇದು ಆಯುರ್ವೇದ ಸೊಪ್ಪು, ತುಂಬಾ ದೇಹಕ್ಕೆ ಒಳ್ಳೆಯದು. ಹಾಗೆ ಹೇರ್ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ನೆನಪಿನ ಶಕ್ತಿ ಯಾರಿಗೆಲ್ಲ ಕಡಿಮೆ ಇದೆ ಅವರಿಗಂತೂ ತುಂಬಾ ಯೂಸ್ ಆಗುತ್ತೆ, ಎನರ್ಜಿ ಕೂಡ ಕೊಡುತ್ತೆ. ಇನ್ನು ಕ್ಯಾರೆಟ್ ಬಂದು ಹೃದಯ ಸಂಬಂಧಿ ಕಾಯಿಲೆಗಳನ್ನ ಕಡಿಮೆ ಮಾಡುತ್ತೆ, ಹಾಗೆ ಕಣ್ಣಿನಿಗೆ ತುಂಬಾ ಯೂಸ್ ಆಗುತ್ತೆ, ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೌತೆಕಾಯಲ್ಲಿ 90% ನೀರಿನ ಅಂಶ ಇರೋದ್ರಿಂದ ಇದು ಶರೀರನ ಶುದ್ಧಿ ಮಾಡುತ್ತೆ, ಹಾಗೆ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡುತ್ತೆ, ಕೂದಲಿನ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಹಾಗೆ ನೋಡಿ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ಒಂದು ಚೂರು ಉಪ್ಪು ಹಾಕ್ಕೊಂಡಿದ್ದೀನಿ. ನಾನು ಸಕ್ಕರೆ ಯೂಸ್ ಮಾಡಲ್ಲ, ಸೊ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಒಂದು 4 ಕಾಳು ಪೆಪ್ಪರ್ ಹಾಕ್ಕೊಳ್ಳಿ ಸಾಕು. ಪ್ರತಿದಿನ ಯೂಸ್ ಮಾಡೋದರಿಂದ ಇದನ್ನೆಲ್ಲ ಜಾಸ್ತಿ ಹಾಕೋದು ಬೇಡ. 4 ಕಾಳು ಪೆಪ್ಪರ್ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನೋಡಿ, ಸ್ವಲ್ಪ ಉಪ್ಪಿನ ಪುಡಿ ಹಾಕೋತೀನಿ. ಹಾಗೆ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಇದೆ, ಅದು ಹೇರ್ ಹೆಲ್ತು ಹಾಗೆ ಸ್ಕಿನ್ ಹೆಲ್ತನ್ನು ತುಂಬ ಚೆನ್ನಾಗಿಡುತ್ತೆ. ಹಾಗೆ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಮಾಡುತ್ತೆ, ಪಿತ್ತನ ಕಡಿಮೆ ಮಾಡುತ್ತೆ, ಹಾಗೆ ಅಜೀರ್ಣ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ರಾಮಬಾಣ ಅಂತಲೇ ಹೇಳ್ಬೋದು ನೋಡಿ. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ನಾನು ರುಬ್ಕೋತೀನಿ ನೋಡಿ. 2 ಗ್ಲಾಸ್ ನೀರು ಹಾಕೋತೀನಿ ಇದಕ್ಕೆ, ದೊಡ್ಡ ಗ್ಲಾಸಲ್ಲಿ. ಬೆಳಗ್ಗೆನೇ ಜ್ಯೂಸ್ ಕೂಡ ಹೊಟ್ಟೆಗೆ ಹೋದಾಗ ಆಗುತ್ತೆ, ಹಾಗೆ ಒಂದಿಷ್ಟು ನೀರು ಕೂಡ ಹೊಟ್ಟೆಗೆ ಹೋದಾಗ ಆಗುತ್ತೆ. ಸೊ ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕೋತೀನಿ ನೋಡಿ. ಜ್ಯೂಸ್ ರೆಡಿ ಇದೆ, ನೀಟಾಗಿ ರುಬ್ಕೊಂಡಿದ್ದೀನಿ. ಒಂದೇ ಒಂದು ಜ್ಯೂಸಿಂದ ಇಷ್ಟೆಲ್ಲ ಅನುಕೂಲಗಳಿದೆ ಅಂದಾಗ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಥರದ ಯೋಚನೆ ಮಾಡಬೇಡಿ. ಇದಕ್ಕೆ 5ರಿಂದ 6 ಅಥವಾ 7 ನಿಮಿಷ ಸಾಕಾಗುತ್ತೆ. ಸೊ ಸ್ವಲ್ಪ ಪೇಷನ್ಸ್ ಬೇಕು, ಯಾರಪ್ಪ ಮಾಡ್ತಾರೆ ಆ ಥರ ಹೇಳ್ಬೇಡಿ. ಯಾವುದೇ ವಯಸ್ಸಿನ ಮಕ್ಳಿಗೆ ಕೊಟ್ಟರು ಕೂಡ ಅವ್ರ ಸ್ಕಿನ್ನು, ಹೇರು, ಹಾಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ, ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಒಂದೇ ಜ್ಯೂಸಿಂದ ಇಷ್ಟೆಲ್ಲ ಉಪಯೋಗಗಳಿದೆ. ಸೊ ಸ್ವಲ್ಪ ಪೇಷನ್ಸಿಂದ, ತಾಳ್ಮೆಯಿಂದ ಪ್ರತಿದಿನ ಬೆಳಗ್ಗೆ ಇದನ್ನು ಮಾಡೋ ಅಭ್ಯಾಸ ಎಲ್ಲರೂ ಮಾಡ್ಕೊಳ್ಳಿ, ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಳಿ ನೋಡಿ. ನಾನು 3 ಗ್ಲಾಸ್ ರೆಡಿ ಮಾಡಿದ್ದೀನಿ. ನೀಟಾಗಿ ಸೋಸ್ಕೋಬೇಕು ನೋಡಿ. ಜ್ಯೂಸ್ ರೆಡಿ ಇದೆ, ಹೆಲ್ದಿ ಡ್ರಿಂಕ್. ಬೆಳಗ್ಗೆನೇ ಎಲ್ಲರೂ ಕುಡಿಬೋದು. 5 ನಿಮಿಷ ಪೇಷನ್ಸಿಂದ ಇದನ್ನು ಮಾಡಿ ಪ್ರತಿದಿನ ಕುಡೀರಿ, ಹೆಲ್ತನ್ನು ಚೆನ್ನಾಗಿ ಇಟ್ಕೊಳ್ಳಿ. ನಾನು ನಿಮ್ಮ ಭಾರತಿ ಬ್ಯೂಟಿಷಿಯನ್ ಮತ್ತೊಂದು ಬ್ಯೂಟಿ ಟಿಪ್ಸ್ನೊಂದಿಗೆ ಬರ್ತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ಸೋ ಮಚ್.